ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ನಮಸ್ಕಾರ ಗೆಳೆಯರೇ, ನಿಮ್ಮ ದಿವ್ಯ ಆತ್ಮಕ್ಕೆ ವಂದನೆಗಳು. ಜಗತ್ತಿನ ಅದ್ಭುತ ರಚನೆಗಳಲ್ಲಿ ಮನುಷ್ಯನ ರಚನೆಯು ಒಂದು ಅದ್ಭುತ. ಈ ರಚನೆಯಲ್ಲಿ ಸೃಷ್ಟಿಕರ್ತನಿಂದ ಯಾವಾಗ ಏನು ನಡೆಯಬೇಕು ಎನ್ನುವುದು ಪೂರ್ವ ನಿರ್ಧಾರಿತವಾಗಿರುತ್ತದೆ ಎಂದು ಹೇಳುತ್ತಾರೆ. ಅದರಂತೆ ಎಲ್ಲರ ಹುಟ್ಟು ಆಕಸ್ಮಿಕ, ಸಾವು ಖಚಿತ ಎಂದು ನೀವು ಕೇಳಿರುತ್ತೀರಿ. ಅದರ ಭಾಗವಾಗಿ ಮನುಷ್ಯನ ಜೀವನದಲ್ಲಿ ಏರುಪೇರುಗಳು ಸಾಮಾನ್ಯ. ಅದರಲ್ಲಿನ ಸಮಸ್ಯೆಗಳಿಂದ ಕಲಿಯುವುದು, ಅವುಗಳಿಂದ ಹೊರಬಂದು ನಲಿಯುವುದೇ ಜೀವನ ಎಂದು ನಮ್ಮ ಹಿರಿಯರು ಹೇಳಿರುವುದು ನೀವು ಕೂಡ ಕೇಳಿರುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಇಂದಿನ ವಿಷಯ ಜನ್ಮ ಸಂಖ್ಯೆಯ ಅನುಗುಣವಾಗಿ ಆರೋಗ್ಯದ ಭವಿಷ್ಯ ಬಗ್ಗೆ ತಿಳಿಯೋಣ ಗೆಳೆಯರೇ. ಮೊದಲಿಗೆ ದಿನಾಂಕ 1-10-19-28 ದಿನಾಂಕದಲ್ಲಿ ಜನಿಸಿದವರ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೇ. ಈ ತಾರೀಕಿನಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ವಿಚಿತ್ರ ಬಗೆಯ ಆರೋಗ್ಯದ ತೊಂದರೆಗಳಿರುತ್ತವೆ. ಆದರೆ ಇವರು ಹೊಟ್ಟೆಬಾಕರಲ್ಲ. ಆಗಾಗ ಹೃದಯಕ್ಕೆ ಸಂಬಂಧಿಸಿದ ತೊಂದರೆಯಿಂದ ಇವರು ಬಳಲಬೇಕಾಗುತ್ತದೆ. ಇವರ ಮುಖ್ಯವಾದ ತೊಂದರೆ ಎಂದರೆ ಕಣ್ಣಿನ ಸಮಸ್ಯೆ. ಸಾಮಾನ್ಯವಾಗಿ ಈ ವ್ಯಕ್ತಿಗಳು ಕನ್ನಡಕ ಧರಿಸಬೇಕಾಗುತ್ತದೆ. ಇವರು ಹಾಲು, ಬೆಣ್ಣೆ, ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪ ಸೇವಿಸಿದರೆ ಉತ್ತಮ. ಮುಂದಿನದು ದಿನಾಂಕ 2-11-20-29 ತಾರೀಕಿನಲ್ಲಿ ಜನಿಸಿದವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಈ ವ್ಯಕ್ತಿಗಳು ಕರುಳು, ಕಣ್ಣು ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ರೋಗಗಳಿಂದ ಬಳಲುತ್ತಾರೆ. ಇವರು ಟೀ, ಕಾಫಿ ಹಾಗೂ ಇತರ ಉತ್ತೇಜಕ ಪಾನೀಯಗಳನ್ನು ವರ್ಜಿಸುವುದು ಒಳ್ಳೆಯದು. ಸೌತೆಕಾಯಿ, ಕೋಸು, ಇತರ ನೀರು ತರಕಾರಿಗಳನ್ನು ತಿಂದರೆ ಉತ್ತಮ. ಮುಂದಿನದು ದಿನಾಂಕ 3-12-21-30 ದಿನಾಂಕದಲ್ಲಿ ಜನಿಸಿರುವ ಅವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಸಾಮಾನ್ಯವಾಗಿ ಇವರಿಗೆ ಚರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳು ಇರುತ್ತವೆ. ಇವರು ತಮಗೆ ತಾವೇ ಅತಿಯಾಗಿ ಆಯಾಸ ಮಾಡಿಕೊಳ್ಳುತ್ತಾರೆ. ದಾಳಿಂಬೆ, ಸೇಬು ಮತ್ತು ಸ್ವಲ್ಪ ಕೇಸರಿಯೊಂದಿಗೆ ಹಾಲು ಸೇವಿಸಿದರೆ ಉತ್ತಮ. ಮುಂದಿನ ದಿನಾಂಕಗಳು ಎಂದರೆ 4-13-22-31 ದಿನಾಂಕದಲ್ಲಿ ಜನಿಸಿದವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಸಾಮಾನ್ಯವಾಗಿ ಇವರ ದೇಹ ಆರೋಗ್ಯ ಮೇಲ್ನೋಟಕ್ಕೆ ಚೆನ್ನಾಗಿರುತ್ತದೆ. ಆದರೆ ನರದೌರ್ಬಲ್ಯ, ರಕ್ತಹೀನತೆ ಹಾಗೂ ಮಾನಸಿಕ ಅನಾರೋಗ್ಯದಿಂದ ಬಳಲುತ್ತಾರೆ. ಅತಿಯಾಗಿ ಆಲೋಚನೆ ಮಾಡುವುದನ್ನು ನಿಲ್ಲಿಸಿದರೆ ಇವರ ಆರೋಗ್ಯ ಎಷ್ಟೋ ಸುಧಾರಿಸಬಹುದು. ಮುಂದಿನ ದಿನಾಂಕ 5-14-23 ಈ ದಿನಾಂಕದಲ್ಲಿ ಜನಿಸಿದ ವ್ಯಕ್ತಿಗಳು ನರದೌರ್ಬಲ್ಯಕ್ಕೆ ಒಳಗಾಗುತ್ತಾರೆ. ಈ ದಿನಾಂಕದಲ್ಲಿ ಹುಟ್ಟಿದವರಲ್ಲಿ ಕೆಲವರು ಉಗುರು ಕಚ್ಚುವ ಚಟವನ್ನು ಬೆಳೆಸಿಕೊಂಡಿರುತ್ತಾರೆ. ಇದನ್ನು ಬಿಡುವುದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ, ಹಣ್ಣಿನ ರಸ ಸೇವನೆ, ಪಾನೀಯಗಳ ಮಿತವಾದ ಬಳಕೆ, ಸಮಯಕ್ಕೆ ಸರಿಯಾದ ಆಹಾರ, ತಣ್ಣೀರು ಸ್ನಾನ, ರಾತ್ರಿ ನಿದ್ದೆಗೆಡುವುದನ್ನು ಬಿಡುವುದು, ಇವುಗಳನ್ನು ಪಾಲಿಸುವುದು ಒಳ್ಳೆಯದು.
ಮುಂದಿನ ದಿನಾಂಕಗಳ ಬಗ್ಗೆ ಹೇಳುವುದಾದರೆ 6-15-24 ಈ ವ್ಯಕ್ತಿಗಳಿಗೆ ಹೃದಯದ ಬೇನೆ, ಗರ್ಭಕೋಶದ ತೊಂದರೆಗಳಿರುವ ಸಂಭವವಿದೆ. ಇವರು ಆಗಾಗ ಹೊಟ್ಟೆ ನೋವಿನಿಂದ ಬಳಲುತ್ತಾರೆ. ಗುಲಾಬಿ ಹಾಗೂ ಜೇನು ಅಥವಾ ಗುಲ್ಕನ್ ಸೇವಿಸಿದರೆ ಬಹಳ ಉತ್ತಮ. ಮುಂದಿನ ದಿನಾಂಕ 7-16-25 ದಿನಾಂಕಗಳಲ್ಲಿ ಜನಿಸಿದವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಈ ವ್ಯಕ್ತಿಗಳು ವಾಯು ನೋವು, ಮಲಬದ್ಧತೆ ಹಾಗೂ ಚರ್ಮದ ತೊಂದರೆಗಳಿಗೆ ಈಡಾಗುತ್ತಾರೆ. ಇವರು ಆಗಾಗ ವಿರೇಚಕಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ನೀರು, ತರಕಾರಿ, ಹಣ್ಣಿನ ರಸ, ಮೊಸರು ಹಾಗೂ ಸಾತ್ವಿಕ ಆಹಾರದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಮುಂದಿನ ದಿನಾಂಕ 8-17-26 ದಿನಾಂಕಗಳಲ್ಲಿ ಜನಿಸಿದವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಈ ವ್ಯಕ್ತಿಗಳಿಗೆ ಪಿತ್ತಕೋಶ, ಕರುಳಿಗೆ ಸಂಬಂಧಿಸಿದ ಕಾಯಿಲೆಗಳು, ಮಲಬದ್ಧತೆಯಿಂದ ತಲೆನೋವು ಉಂಟಾಗಬಹುದು. ಇವರು ಮಾಂಸಾಹಾರವನ್ನು ಆದಷ್ಟು ವರ್ಜಿಸುವುದು ಉತ್ತಮ. ಮುಂದಿನ ದಿನಾಂಕ 9-18-27 ಈ ದಿನಾಂಕದಂದು ಜನಿಸಿದ ವ್ಯಕ್ತಿಗಳು ಉಷ್ಣ ದೇಹದವರು, ಚರ್ಮದ ಮೇಲೆ ಬುಕ್ಕೆಗಳು ಹಾಗೂ ನೀರುಗುಳ್ಳೆಗಳು ಇವರಿಗೆ ಸಾಮಾನ್ಯವಾಗಿ ಬರುತ್ತವೆ. ಕೆಲವೊಮ್ಮೆ ಇವರು ಅಪಘಾತಕ್ಕೀಡಾಗುವ ಸಂಭವವಿದೆ. ಇವರು ಸ್ಥೂಲದೇಹಿಗಳಾಗಿದ್ದರೆ ಆಗಾಗ್ಗೆ ಉಪವಾಸ ಮಾಡುವುದು ಒಳ್ಳೆಯದು. ಇದು ಆರೋಗ್ಯದ ಸಂಬಂಧಿಸಿದಂತೆ ಜನ್ಮ ದಿನಾಂಕದ ಆಧಾರದ ಮೇಲೆ ಅವರ ಆರೋಗ್ಯದ ಕುರಿತು ಮಾಹಿತಿ. ಧನ್ಯವಾದ ಗೆಳೆಯರೇ. ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್.